ವಾಹನ ಸವಾರರ ಜೀವದ ಜೊತೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರಾ? ಯಾಕೆ ಇಂಥ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ 2 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ 8 ಹಂಪ್ಗಳನ್ನು ಹಾಕಲಾಗಿದೆ. ಡ್ರೈವ್ ಮಾಡೋರು ಹೆಂಗೆ ಡ್ರೈವ್ ಮಾಡಬೇಕು, ರಾತ್ರಿ ಹೊತ್ತು ಡ್ರೈವ್ ಮಾಡೋರು ಹೆಂಗೆ ಡ್ರೈವ್ ಮಾಡಬೇಕು, 8 ಹಂಪ್ಗಳು ಕೇವಲ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. ಅವೈಜ್ಞಾನಿಕವಾಗಿ ಸಾಲು ಸಾಲು ಹಂಪ್ಸ್ನ ಹಾಕಲಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಪಘಾತಗಳನ್ನು ತಡೆಯೋದಕ್ಕೆ ಅಂತ ಇರ್ತಕ್ಕಂಥ ಹಂಪ್ಸ್ ಸಿಕ್ಕಾಪಟ್ಟೆ ಎಡವಟ್ಟಾಗಿ ಹಂಪ್ಸ್ನ ಹಾಕಿರೋದ್ರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗೊಲ್ಲಳ್ಳಿ ಟು ಭೀಮಸಂದ್ರದವರೆಗೆ 8 ಹಂಪ್ಗಳನ್ನು ಹಾಕಲಾಗಿದೆ. ತುಮಕೂರಿನಿಂದ ಶಿವಮೊಗ್ಗ ಹೆದ್ದಾರಿ 206 ಅಲ್ಲಿ 8 ಹಂಪ್ಗಳನ್ನು ಹಾಕಲಾಗಿದೆ. ಅವೈಜ್ಞಾನಿಕವಾಗಿ ಹಂಪ್ಸ್ ಹಾಕಿ ವಾಹನ ಸವಾರರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಹೋಗಕ್ಕೆ ಆಗಲ್ಲ, ಮೂವ್ಮೆಂಟೇ ಇಲ್ಲ, ಆ ಥರ ಹಂಪ್ ಹಾಕಿದ್ದಾರೆ ಅವೈಜ್ಞಾನಿಕವಾಗಿ. ಒಂದೆರಡಲ್ಲ, 8 ಹಂಪು ಕೇವಲ 2 ಕಿಲೋಮೀಟರ್ ವ್ಯಾಪ್ತಿನಲ್ಲಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ತುಮಕೂರಿನಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಅಪಘಾತಗಳು ಪ್ರತಿದಿನ ಕೂಡ ನಡೀತಾ ಇರತಕ್ಕಂಥದ್ದು. ತುಮಕೂರಿನ ಗೊಲ್ಲಳ್ಳಿ ಬಳಿ ಇರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಮುಂಭಾಗ ಸುಮಾರು 8ಕ್ಕೂ ಹೆಚ್ಚು ಅಂಶಗಳನ್ನು ಅಳವಡಿಸಿ ಇದೀಗ ಎಲ್ಲೊಂದು ಕಡೆ ರಾಷ್ಟ್ರೀಯ ಪ್ರಾಧಿಕಾರದ ಅಧಿಕಾರಿಗಳು ಒಂದು ವಾಹನ ಸವಾರರ ಜೀವದ ಜೊತೆ ಚೆಲ್ಲಾಟವನ್ನು ಕೂಡ ಆಡ್ತಾ ಇರ್ತಕ್ಕಂಥದ್ದು. ನಾನಿವಾಗ ಆ ಒಂದು ಸ್ಥಳದಲ್ಲಿ ಕೂಡ ಇದ್ದೀನಿ. ದೃಶ್ಯಗಳು ನೋಡ್ತಾ ಇರ್ಬೋದು. ಇದು ಏನು ಕಾಣ್ತಾ ಇದೆ, ಇದು ತುಮಕೂರಿನ ಗೊಲ್ಲಳ್ಳಿಯಲ್ಲಿರ್ತಕ್ಕಂಥ ಅಂದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರರ ಮನೆ ಮುಂಭಾಗ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಸುಮಾರು ಅಂದರೆ ಗೊಲ್ಲಳ್ಳಿಯಿಂದ ಹಿಡಿದು ಭೀಮಸಂದ್ರದವರೆಗೆ ಸುಮಾರು 8ಕ್ಕೂ ಹೆಚ್ಚು ಅಂಶಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಪ್ರತಿದಿನ ಒಂದಲ್ಲ ಒಂದು ರೀತಿಯಾದಂಥ ಒಂದು ಅಪಘಾತಗಳು ಇಲ್ಲಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಅಂದರೆ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಅವೈಜ್ಞಾನಿಕವಾಗಿ ಒಂದು ಅಂಶಗಳನ್ನು ಕೂಡ ಅಳವಡಿಸಲಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಪ್ರತಿನಿತ್ಯಲೂ ಕೂಡ ವಾಹನ ಸವಾರರು ಅಧಿಕಾರಿಗಳಿಗೆ ಇಡಿಶಾಪನೂ ಕೂಡ ಆಗ್ತಾ ಇದ್ರೆ ಗಮನಿಸ್ಬೋದು. ಈಗ ಯಾವ ರೀತಿ ಅಂದರೆ ಏನು ಪರಮೇಶ್ವರರ ಮನೆಯ ಗೇಟ್ ಏನಿದೆ, ಆ ಗೇಟ್ ಮುಂಭಾಗದಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅವ್ರನ್ನ ಅಂದರೆ ಪರಮೇಶ್ವರನ ಮೆಚ್ಚಿಸೋದಕ್ಕೋಸ್ಕರ ಅವೈಜ್ಞಾನಿಕವಾಗಿ ಅವರ ಮನೆ ಮುಂದೆ ಒಂದು ಅಂಶನೂ ಕೂಡ ಅಳವಡಿಸಿರ್ತಕ್ಕಂಥದ್ದು. ಸರ್, ನಾವು ತುಮಕೂರಲ್ಲಿದ್ವಿ. ನಿನ್ನೆ ನಮ್ಮ ಹುಡುಗರು ಫೋನ್ ಮಾಡಿದ್ರು, ಹಿಂಗೆ ನಿಮ್ಮೂರು ಪಕ್ಕದವ್ರು ಯಾರೋ ಆಕ್ಸಿಡೆಂಟ್ ಆಗಿದೆ, ಮಹೇಶ್ ಅಂತ ಹೇಳಿ ತೀರೋಗಿದ್ದಾರೆ ಅಂತ ಫೋನ್ ಮಾಡಿದ್ರು. ತಿರ್ಗಿ ನಾನು ಹುಡುಗರಿಗೆಲ್ಲ ಫೋನ್ ಮಾಡಿ ಯಾರು ನೋಡು ಅಂತ ಹೇಳಿದೆ. ಅವರು ಗುಬ್ಬಿ ಕಡೆಯಿಂದ ತುಮಕೂರು ಕಡೆ KSRTC ಬಸ್ ಬಂದಿದೆ. ಇವರು ಈ ಕಡೆಯಿಂದ ಮಗಳದೇನೋ ಬರ್ತ್ ಸರ್ಟಿಫಿಕೇಟನ್ನು ಮಾಡ್ಸೋಕ್ಕೆ ಅಂತ ಬಂದು ಇತ್ಲಿಂದ ಹೋಗಿದ್ದಾರೆ. ಸುಮಾರು 6:45 7 ಗಂಟೆಲಾಗಿದೆ ಅದು ಸಂಜೆ. ಇವರು ಎಕ್ಸ್ಪ್ರೆಸ್ನವ್ರು ಬಂದು ಅಲ್ಲಿ ಹಂಪ್ಸ್ ಇದೆ, ಹಂಪ್ಸು ಫಾಸ್ಟಾಗಿ ಸಿದ್ಧಾರ್ಥ ನಗರ ಇದರಲ್ಲಿ 2 ಹಂಪ್ಸ್ ಇದೆ ಪರಮೇಶ್ವರ್ ಅವ್ರ ಮನೆ ಹತ್ರ. ಅದನ್ನು ಫಾಸ್ಟಾಗಿ ಹೊಡ್ಕೊಂಡು ಫಾಸ್ಟಾಗಿ ಬಂದಿದ್ದಾರೆ. ಮೋಸ್ಟ್ಲಿ ಅವರು ಅಲ್ಲಿ ಹೇಳಿದ ಪ್ರಕಾರ, ನಾನು ತಿಳ್ಕೊಂಡ ಪ್ರಕಾರ ಅವ್ನು ಬಸ್ನವನು ಓವರ್ಟ್ಯಾಕ್ ಯಾವುದೋ ಗಾಡಿ ಓವರ್ಟ್ಯಾಕ್ ಮಾಡೋಕೆ ಹೋಗಿ ರೈಟ್ ಸೈಡ್ಗೆ ಹೋಗ್ಬಿಟ್ಟಿದ್ದಾನೆ. ರೈಟ್ ಸೈಡ್ಗೆ ಹೋಗಿ ಲೆಫ್ಟಲ್ಲಿ ಬರ್ತಿದ್ದಂಥ 2 ವೀಲ್ನವ್ರಿಗೆ ಗುದ್ದಿರೋದು ಮಹೇಶ್ಗೆ. ಸರ್, ನಾವು ತುಮಕೂರಲ್ಲಿದ್ವಿ. ವಾಹನ ಸವಾರರ ಜೀವದ ಜೊತೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರಾ? ಯಾಕೆ ಇಂಥ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ 2 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ 8 ಹಂಪ್ಗಳನ್ನು ಹಾಕಲಾಗಿದೆ. ಡ್ರೈವ್ ಮಾಡೋರು ಹೆಂಗೆ ಡ್ರೈವ್ ಮಾಡಬೇಕು, ರಾತ್ರಿ ಹೊತ್ತು ಡ್ರೈವ್ ಮಾಡೋರು ಹೆಂಗೆ ಡ್ರೈವ್ ಮಾಡಬೇಕು, 8 ಹಂಪ್ಗಳು ಕೇವಲ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. ಅವೈಜ್ಞಾನಿಕವಾಗಿ ಸಾಲು ಸಾಲು ಹಂಪ್ಸ್ನ ಹಾಕಲಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಪಘಾತಗಳನ್ನು ತಡೆಯೋದಕ್ಕೆ ಅಂತ ಇರ್ತಕ್ಕಂಥ ಹಂಪ್ಸ್ ಸಿಕ್ಕಾಪಟ್ಟೆ ಎಡವಟ್ಟಾಗಿ ಹಂಪ್ಸ್ನ ಹಾಕಿರೋದ್ರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗೊಲ್ಲಳ್ಳಿ ಟು ಭೀಮಸಂದ್ರದವರೆಗೆ 8 ಹಂಪ್ಗಳನ್ನು ಹಾಕಲಾಗಿದೆ. ತುಮಕೂರಿನಿಂದ ಶಿವಮೊಗ್ಗ ಹೆದ್ದಾರಿ 206 ಅಲ್ಲಿ 8 ಹಂಪ್ಗಳನ್ನು ಹಾಕಲಾಗಿದೆ. ಅವೈಜ್ಞಾನಿಕವಾಗಿ ಹಂಪ್ಸ್ ಹಾಕಿ ವಾಹನ ಸವಾರರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಹೋಗಕ್ಕೆ ಆಗಲ್ಲ, ಮೂವ್ಮೆಂಟೇ ಇಲ್ಲ, ಆ ಥರ ಹಂಪ್ ಹಾಕಿದ್ದಾರೆ ಅವೈಜ್ಞಾನಿಕವಾಗಿ. ಒಂದೆರಡಲ್ಲ, 8 ಹಂಪು ಕೇವಲ 2 ಕಿಲೋಮೀಟರ್ ವ್ಯಾಪ್ತಿನಲ್ಲಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ತುಮಕೂರಿನಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಅಪಘಾತಗಳು ಪ್ರತಿದಿನ ಕೂಡ ನಡೀತಾ ಇರತಕ್ಕಂಥದ್ದು. ತುಮಕೂರಿನ ಗೊಲ್ಲಳ್ಳಿ ಬಳಿ ಇರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಮುಂಭಾಗ ಸುಮಾರು 8ಕ್ಕೂ ಹೆಚ್ಚು ಅಂಶಗಳನ್ನು ಅಳವಡಿಸಿ ಇದೀಗ ಎಲ್ಲೊಂದು ಕಡೆ ರಾಷ್ಟ್ರೀಯ ಪ್ರಾಧಿಕಾರದ ಅಧಿಕಾರಿಗಳು ಒಂದು ವಾಹನ ಸವಾರರ ಜೀವದ ಜೊತೆ ಚೆಲ್ಲಾಟವನ್ನು ಕೂಡ ಆಡ್ತಾ ಇರ್ತಕ್ಕಂಥದ್ದು. ನಾನಿವಾಗ ಆ ಒಂದು ಸ್ಥಳದಲ್ಲಿ ಕೂಡ ಇದ್ದೀನಿ. ದೃಶ್ಯಗಳು ನೋಡ್ತಾ ಇರ್ಬೋದು. ಇದು ಏನು ಕಾಣ್ತಾ ಇದೆ,
ಇದು ತುಮಕೂರಿನ ಗೊಲ್ಲಳ್ಳಿಯಲ್ಲಿರ್ತಕ್ಕಂಥ ಅಂದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರರ ಮನೆ ಮುಂಭಾಗ ಕೂಡ ಇರತಕ್ಕಂಥದ್ದು. ಇಲ್ಲಿ ಸುಮಾರು ಅಂದರೆ ಗೊಲ್ಲಳ್ಳಿಯಿಂದ ಹಿಡಿದು ಭೀಮಸನದವರೆಗೆ ಸುಮಾರು 8ಕ್ಕೂ ಹೆಚ್ಚು ಅಂಶಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಪ್ರತಿದಿನ ಒಂದಲ್ಲ ಒಂದು ರೀತಿಯಾದಂಥ ಒಂದು ಅಪಘಾತಗಳು ಇಲ್ಲಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಅಂದರೆ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಅವೈಜ್ಞಾನಿಕವಾಗಿ ಒಂದು ಅಂಶಗಳನ್ನು ಕೂಡ ಅಳವಡಿಸಲಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಪ್ರತಿನಿತ್ಯಲೂ ಕೂಡ ವಾಹನ ಸವಾರರು ಅಧಿಕಾರಿಗಳಿಗೆ ಇಡಿಶಾಪನೂ ಕೂಡ ಆಗ್ತಾ ಇದ್ರೆ ಗಮನಿಸ್ಬೋದು. ಈಗ ಯಾವ ರೀತಿ ಅಂದರೆ ಏನು ಪರಮೇಶ್ವರರ ಮನೆಯ ಗೇಟ್ ಏನಿದೆ ಆ ಗೇಟ್ ಮುಂಭಾಗದಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅವ್ರನ್ನ ಅಂದರೆ ಪರಮೇಶ್ವರನ ಮೆಚ್ಚಿಸೋದಕ್ಕೋಸ್ಕರ ಅವೈಜ್ಞಾನಿಕವಾಗಿ ಅವರ ಮನೆ ಮುಂದೆ ಒಂದು ಅಂಶನೂ ಕೂಡ ಅಳವಡಿಸಿರ್ತಕ್ಕಂಥದ್ದು. ಸರ್ ನಾವು ತುಮಕೂರಲ್ಲಿದ್ವಿ. ನಿನ್ನೆ ನಮ್ಮ ಹುಡುಗರು ಫೋನ್ ಮಾಡಿದ್ರು, ಹಿಂಗೆ ನಿಮ್ಮೂರು ಪಕ್ಕದವ್ರು ಯಾರೋ ಆಕ್ಸಿಡೆಂಟ್ ಆಗಿದೆ, ಮಹೇಶ್ ಅಂತ ಹೇಳಿ ತೀರೋಗಿದ್ದಾರೆ ಅಂತ ಫೋನ್ ಮಾಡಿದ್ರು. ತಿರ್ಗಾ ನಾನು ಹುಡುಗರಿಗೆಲ್ಲ ಫೋನ್ ಮಾಡಿ ಯಾರು ನೋಡು ಅಂತ ಹೇಳಿದೆ. ಅವರು ಗುಬ್ಬಿ ಕಡೆಯಿಂದ ತುಮಕೂರು ಕಡೆ KSRTC ಬಸ್ ಬಂದಿದೆ. ಇವರು ಈ ಕಡೆಯಿಂದ ಮಗಳದೇನೋ ಬರ್ತ್ ಸರ್ಟಿಫಿಕೇಟನ್ನು ಮಾಡ್ಸೋಕ್ಕೆ ಅಂತ ಬಂದು ಇತ್ಲಿಂದ ಹೋಗಿದ್ದಾರೆ. ಸುಮಾರು 6:45 7 ಗಂಟೆಲಾಗಿದೆ ಅದು ಸಂಜೆ. ಇವರು ಎಕ್ಸ್ಪ್ರೆಸ್ನವ್ರು ಬಂದು ಅಲ್ಲಿ ಹಂಪ್ಸ್ ಇದೆ, ಹಂಪ್ಸು ಫಾಸ್ಟಾಗಿ ಸಿದ್ಧಾರ್ಥ ನಗರ ಇದರಲ್ಲಿ 2 ಹಂಪ್ಸ್ ಇದೆ ಪರಮೇಶ್ವರ್ ಮನೆ ಹತ್ರ, ಅದನ್ನು ಫಾಸ್ಟಾಗಿ ಹೊಡ್ಕೊಂಡು ಫಾಸ್ಟಾಗಿ ಬಂದಿದ್ದಾರೆ. ಮೋಸ್ಟ್ಲಿ ಅವರು ಅಲ್ಲಿ ಹೇಳಿದ ಪ್ರಕಾರ, ನಾನು ತಿಳ್ಕೊಂಡ ಪ್ರಕಾರ ಅವ್ನು ಬಸ್ನವನು ಓವರ್ಟ್ಯಾಕ್ ಯಾವುದೋ ಗಾಡಿ ಓವರ್ಟ್ಯಾಕ್ ಮಾಡೋಕೆ ಹೋಗಿ ರೈಟ್ ಸೈಡ್ಗೆ ಹೋಗ್ಬಿಟ್ಟಿದ್ದಾನೆ. ರೈಟ್ ಸೈಡ್ಗೆ ಹೋಗಿ ಲೆಫ್ಟಲ್ಲಿ ಬರ್ತಿದ್ದಂಥ 2 ವೀಲ್ನವ್ರಿಗೆ ಗುದ್ದಿರೋದು ಮಹೇಶ್ಗೆ. ಸರ್ ನಾವು ತುಮಕೂರಲ್ಲಿದ್ವಿ. ವಾಹನ ಸವಾರರ ಜೀವದ ಜೊತೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರಾ? ಯಾಕೆ ಇಂಥ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, 2 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ 8 ಹಂಪ್ಗಳನ್ನು ಹಾಕಲಾಗಿದೆ. ಡ್ರೈವ್ ಮಾಡೋರು ಹೆಂಗೆ ಡ್ರೈವ್ ಮಾಡಬೇಕು, ರಾತ್ರಿ ಹೊತ್ತು ಡ್ರೈವ್ ಮಾಡೋರು ಹೆಂಗೆ ಡ್ರೈವ್ ಮಾಡಬೇಕು, 8 ಹಂಪ್ಗಳು ಕೇವಲ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. ಅವೈಜ್ಞಾನಿಕವಾಗಿ ಸಾಲು ಸಾಲು ಹಂಪ್ಸ್ನ ಹಾಕಲಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಪಘಾತಗಳನ್ನು ತಡೆಯೋದಕ್ಕೆ ಅಂತ ಇರ್ತಕ್ಕಂಥ ಹಂಪ್ಸ್ ಸಿಕ್ಕಾಪಟ್ಟೆ ಎಡವಟ್ಟಾಗಿ ಹಂಪ್ಸ್ನ ಹಾಕಿರೋದ್ರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗೊಲ್ಲಳ್ಳಿ ಟು ಭೀಮಸಂದ್ರದವರೆಗೆ 8 ಹಂಪ್ಗಳನ್ನು ಹಾಕಲಾಗಿದೆ. ತುಮಕೂರಿನಿಂದ ಶಿವಮೊಗ್ಗ ಹೆದ್ದಾರಿ 206 ಅಲ್ಲಿ 8 ಹಂಪ್ಗಳನ್ನು ಹಾಕಲಾಗಿದೆ. ಅವೈಜ್ಞಾನಿಕವಾಗಿ ಹಂಪ್ಸ್ ಹಾಕಿ ವಾಹನ ಸವಾರರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಹೋಗಕ್ಕೆ ಆಗಲ್ಲ, ಮೂವ್ಮೆಂಟೇ ಇಲ್ಲ, ಆ ಥರ ಹಂಪ್ ಹಾಕಿದ್ದಾರೆ ಅವೈಜ್ಞಾನಿಕವಾಗಿ. 1 2 ಅಲ್ಲ, 8 ಹಂಪು ಕೇವಲ 2 ಕಿಲೋಮೀಟರ್ ವ್ಯಾಪ್ತಿನಲ್ಲಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ತುಮಕೂರಿನಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಅಪಘಾತಗಳು ಪ್ರತಿದಿನ ಕೂಡ ನಡೀತಾ ಇರ್ತಕ್ಕಂಥದ್ದು. ತುಮಕೂರಿನ ಗೊಲ್ಲಳ್ಳಿ ಬಳಿ ಇರುವಂತಹ ಡಾಕ್ಟರ್ ಜಿ ಪರಮೇಶ್ವರರ ಮನೆ ಮುಂಭಾಗ ಸುಮಾರು 8ಕ್ಕೂ ಹೆಚ್ಚು ಅಂಶಗಳನ್ನು ಅಳವಡಿಸಿ ಇದೀಗ ಎಲ್ಲೊಂದು ಕಡೆ ರಾಷ್ಟ್ರೀಯ ಪ್ರಾಧಿಕಾರದ ಅಧಿಕಾರಿಗಳು ಒಂದು ವಾಹನ ಸವಾರರ ಜೀವದ ಜೊತೆ ಚೆಲ್ಲಾಟವನ್ನು ಕೂಡ ಆಡ್ತಾ ಇರ್ತಕ್ಕಂಥದ್ದು. ನಾನಿವಾಗ ಆ ಒಂದು ಸ್ಥಳದಲ್ಲಿ ಕೂಡ ಇದ್ದೀನಿ. ದೃಶ್ಯಗಳು ನೋಡ್ತಾ ಇರ್ಬೋದು. ಇದು ಏನು ಕಾಣ್ತಾ ಇದೆ, ಇದು ತುಮಕೂರಿನ ಗೊಲ್ಲಳ್ಳಿಯಲ್ಲಿರ್ತಕ್ಕಂಥ ಅಂದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರರ ಮನೆ ಮುಂಭಾಗ ಕೂಡ ಇರತಕ್ಕಂಥದ್ದು. ಇಲ್ಲಿ ಸುಮಾರು ಅಂದರೆ ಗೊಲ್ಲಳ್ಳಿಯಿಂದ ಹಿಡಿದು ಭೀಮಸನದವರೆಗೆ ಸುಮಾರು 8ಕ್ಕೂ ಹೆಚ್ಚು ಅಂಶಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಪ್ರತಿದಿನ ಒಂದಲ್ಲ ಒಂದು ರೀತಿಯಾದಂಥ ಒಂದು